ನಮಸ್ಕಾರ ಕರ್ನಾಟಕ. ಬಿಗ್ ಬಾಸ್ನ ಬಿಗ್ ಅಪ್ಡೇಟ್. ಮೋಸ ಮಾಡಿದ ಬಿಗ್ ಬಾಸ್ ಮಾಳು ಮನೆಯಿಂದ ಔಟ್. ಎಲ್ಲರೂ ಶಾಕ್. ಅದರಲ್ಲೂ ರಕ್ಷಿತಾ ಅಂತೂ ಕಣ್ಣೀರು. ಎಷ್ಟು ಈ ಬಿಗ್ ಬಾಸ್ ಹೆಂಗೆ ಮೋಸ ಮಾಡ್ತಾರೆ ಅಂದರೆ, ಉತ್ತರ ಕರ್ನಾಟಕವನ್ನು ಚೂತ್ಯ ಮಾಡಿದಂಥ ಬಿಗ್ ಬಾಸ್. ನೀವು ಚೂತ್ಯ ಮಾಡಲಿಕ್ಕಂತಲೇ ಇದ್ದೀರಿ. ನೀವು ಕೆಲವೊಬ್ಬ ಕನ್ನಡ ಪ್ರಭುಗಳಿಗೆ ಅಥವಾ ಕನ್ನಡ ಪ್ರೇಕ್ಷಕರಿಗೆ ನಿಮ್ಮನ್ನು ಕಾಪಾಡುತ್ತಿರುವಂತಹ ಕನ್ನಡಿಗರನ್ನು ಚೂತ್ಯ ಮಾಡುವಲ್ಲಿ ಭಾಳಷ್ಟು ಯಶಸ್ವಿಯಾಗಿದ್ದೀರಿ ಅಂತ ಹೇಳ್ತಾ ಇದ್ದೀನಿ. ಯಾಕಪ್ಪ ಅಂದರೆ, ಇವತ್ತು ಬಿಗ್ ಬಾಸ್ ಮನೇಲಿ ಎಷ್ಟೋ ಸ್ಪರ್ಧಿಗಳಿಗೆ ಏನೂ ಕೂಡ ಗೊತ್ತಿಲ್ಲ. ಅವರು ಯಾವ ರೀತಿಯಿಂದ ಇನ್ನೂ ಫೈನಲ್ವರೆಗೂ ಹೋಗ್ತಾ ಇದ್ದಾರೆ ಅನ್ನೋದು ಕೂಡ ಗೊತ್ತಾಗ್ತಿಲ್ಲ. ಒಂದು ಸ್ಪಂದನ ಅವರಾಗಿರ್ಬೋದು, ಅದಾದ ನಂತರ ಧ್ರುವಂತವರಾಗಿರ್ಬೋದು, ಮತ್ತು ಇವರು ಯಾಕೆ ಇದ್ದಾರೆ ಅನ್ನೋದು ಗೊತ್ತಾಗಲ್ತು. ಕಾವ್ಯ ಆಗಿರ್ಬೋದು, ಸ್ಪಂದನ ಆಗಿರ್ಬೋದು, ಧ್ರುವಂತ ಆಗಿರ್ಬೋದು, ಇವ್ರು ಯಾವ ಕಾರಣಕ್ಕೆ ಇದ್ದಾರೆ. ಅಶ್ವಿನಿ ಗೌಡ ಅವರಿಗೆ ಅವರು ಜಗಳ ಮಾಡ್ತಾರೆ ಅಂತ ನಿಮಗೇನೋ ಒಂದು ಸ್ವಲ್ಪ ಕಂಟೆಂಟ್ ಸಿಗ್ತದೆ ಅಂತೇಳಿ ಇಟ್ಕೊಂಡಿರಿ. ಗಿಲ್ಲಿ ಬಗ್ಗೆ ಅದು ಎಕ್ಸ್ಟ್ರಾ ಮಾತೇ ಬೇಡ. ಅವು ಗಿಲ್ಲಿ ಇರೋದ್ರಿಂದನೇ ಈ ವರ್ಷ ಬಿಗ್ ಬಾಸ್ ನಡೀತಿರೋದು ಅಕ್ಷರಶಃ ಸತ್ಯ. ಅದ್ರ ಜೊತೆಗೆ ಮಾಳು ಅವರು ಯಾವುದೇ ಒಬ್ಬ ವ್ಯಕ್ತಿಗೆ ವ್ಯಕ್ತಿತ್ವ ನಿಂದನೆ ಆಗಲಿ ಅಥವಾ ಯಾವುದೇ ಕೆಟ್ಟ ಭಾಷೆಯಿಂದಾಗಲಿ ಅಥವಾ ಇನ್ನೊಬ್ಬರಿಗೆ ಕೌಂಟರ್ ಕೊಟ್ಟವ್ರು ಕೂಡ ಅಲ್ಲ. ನಮ್ಮ ಮಾಳು ಅವರು ಉತ್ತರ ಕರ್ನಾಟಕದ ಹುಲಿಯ ಎಂದು ಖ್ಯಾತಿಯಾಗಿದ್ದಾರೆ. ಜಾನಪದ ಗಾಯಕದಲ್ಲಿ ಭಾಳಷ್ಟು ಹೆಸರು ಮಾಡಿದರು ಮತ್ತು ಜಾನಪದ ಲೋಕದಲ್ಲಿ ಅಥವಾ ಈ ಒಂದು ಬಿಗ್ ಬಾಸ್ ಮನೆಯಲ್ಲಿ ಆಗಾಗ ಜಾನಪದ ಹಾಡುಗಳನ್ನು ಆಡ್ತಾ ಇದ್ರು. ಅವ್ರನ್ನ ಭಾಳಷ್ಟು ಪ್ರಸಾರ ಮಾಡಲಿಲ್ಲ. ನಿಮ್ಗೆ ಎಷ್ಟು ಬೇಕಷ್ಟು ಪ್ರಸಾರ ಮಾಡ್ಕೊಂಡು ಕೈ ಬಿಟ್ಬಿಟ್ರಿ. ಈಗ ಉತ್ತರ ಕರ್ನಾಟಕದಿಂದ ಒಬ್ಬ ವ್ಯಕ್ತಿನ ಹೊರಗಡೆ ಹಾಕಿಬಿಟ್ರಿ. ಯಾಕೆ ಮಾಡ್ತಾರೆ ಈ ರೀತಿ ಮಲತಾಯಿ ಧೋರಣೆನ ಯಾಕೆ ಮಾಡ್ತಾ ಇದ್ರಿ ಬಿಗ್ ಬಾಸ್? ಇದು ಒಂದು ಒಳ್ಳೆ ರೀತಿಯ ಲಕ್ಷಣವಾದಂಥ ಶೋ ಅಲ್ಲ ಇದು. ಯಾಕಪ್ಪ ಅಂದ್ರೆ ಅದಕ್ಕಿಂತ ಡಿಸರ್ವ್ ಇದ್ದಾರೆ ಇವರೆಲ್ಲ. ಮಾಳು ಅವರು ಅದ್ಭುತವಾಗಿರುವಂಥ ವ್ಯಕ್ತಿ. ಇನ್ನೊಬ್ಬರಿಗೆ ಯಾವುದೇ ಕಾರಣಕ್ಕೂ ನೋವಾಗಲಾರ್ದಂಥ ಮಾತಾಡಿದ ವ್ಯಕ್ತಿ ಅವರು. ನಿಜವಾಗ್ಲೂ ಆಯ್ತಪ್ಪ, ನಿಮ್ಮ ವೋಟಿಂಗ್ ಕರೆಕ್ಟ್ ಐತಲ್ಲ, ವೋಟಿಂಗ್ ಪ್ರಕಾರ ನೀವು ಆ್ಯನಿಮಿನೇಷನ್ ಮಾಡಿರಂತಾರಲ್ಲ, ಸ್ವಲ್ಪ ವೋಟಿಂಗ್ ಲಿಸ್ಟ್ ಕೊಡ್ರಿ ನಮ್ಗೆ ನೋಡಮ್ಮ. ಆ ವೋಟಿಂಗ್ ಹೆಂಗೆ ಬಂದವು ಅಂತ ಗೊತ್ತಾಗಬೇಕಲ್ಲ. ಈ ಸೋಮಣ್ಣ ಸ್ಪಂದನಿಗೆ ಯಾರು ವೋಟ್ ಹಾಕ್ಬೇಕಂತ, ಈ ಧ್ರುವಂತ್ಗೆ ಯಾರು ಓಟ್ ಹಾಕ್ತಾರ, ಅಶ್ವಿನಿ ಗೌಡಗೆ ಯಾರು ಓಟ್ ಹಾಕ್ತಾರ, ಕಾವ್ಯಗೆ ಯಾರು ಓಟ್ ಹಾಕ್ತಾರ, ಏನು ವ್ಯಕ್ತಿತ್ವ ಐತಿದ್ರಲ್ಲಿ? ಯಾಕೆ ಇಟ್ಕೊಂಡ್ರಿ ನೀವು ಅವ್ರನ್ನ? ಒಂದು ಅರ್ಥ ಆಗೋಲ್ತಾ. ಆದರೂ ಇನ್ನೊಬ್ಬರನ್ನ ನೋವು ಮಾಡದಿರುವಂಥ ವ್ಯಕ್ತಿ, ಎಲ್ಲರ ಜೊತೆಗೆ ಚೆನ್ನಾಗಿರುವಂಥ ವ್ಯಕ್ತಿ, ಇವರೆಲ್ಲರೂ ಕೂಡ ಒಂದೊಂದು ಕಡೆ ಸ್ಟಿಕನ್ ಆಗಿದ್ದಾರೆ. ಇವರೆಲ್ಲರೂ ಗಿಲ್ಲಿ ಆಗಿರ್ಬೋದು, ಕಾವ್ಯ ಆಗಿರ್ಬೋದು, ಸ್ಪಂದನ ಆಗಿರ್ಬೋದು, ಧ್ರುವಂತ ಆಗಿರ್ಬೋದು, ಇವರೆಲ್ಲೆಲ್ಲ ಮೂಲೆಯಲ್ಲಿ ಕೂತ್ಕೊಂಡ್ಬಿಡ್ತಾರೆ ಅಷ್ಟೇ ಅಪ್ಪ. ಇನ್ನು ಧನುಷ್ ಎಲ್ಲ ಟಾಸ್ಕಲ್ಲಿ ಬಿಟ್ಟರೆ ಬೇರೊಂದು ವಿಚಾರದಲ್ಲಿ ಯಾವುದಾದ್ರೂ ನೋಡಿದ್ದೀರಾ ನೀವು? ಮತ್ತು ಯಾಕೆ ಇಟ್ಕೊಂಡಿದ್ದೀರಿ? ಇನ್ನು ಮಾಳು ಅವರು ಒಳ್ಳೆ ವ್ಯಕ್ತಿತ್ವದ ವ್ಯಕ್ತಿ, ಒಳ್ಳೆ ವ್ಯಕ್ತಿತ್ವದೊಂದಿಗೆ ಬಂದಂಥ ವ್ಯಕ್ತಿ. ಅದು ಉತ್ತರ ಕರ್ನಾಟಕದಲ್ಲಿರುವಂಥ ಅಮೋಘವಾದಂಥ ಪ್ರತಿಭೆ. ಅವ್ರನ್ನ ಹೊರಗಡೆ ಹಾಕಿದ್ದು ನನಗೆ ಯಾಕೋ ಇಷ್ಟ ಆಗಲಿಲ್ಲ. ಅದಕ್ಕೋಸ್ಕರ ಈ ರೀತಿ ವರ್ತನೆ ತೋರಿಸ್ತಾ ಇದ್ದೀನಿ. ದಯವಿಟ್ಟು ಈ ರೀತಿಯಾಗಿರುವಂತಹ ಒಂದು ಮೋಸವನ್ನು ಮಾಡಬೇಡಿ ಬಿಗ್ ಬಾಸ್ ಅಂತ ತಮ್ಮಲ್ಲಿ ಕೇಳ್ಕೊಳ್ತಾ, ಈ ವಾರವಂತೂ ಖಂಡಿತವಾಗಲೂ ಮಾಳು ಅವರು ಹೊರಗಡೆ ಬಂದಿದ್ದಾರೆ. ಮಾಳು ನಿಪ್ನಾಳ್ ಅನ್ನುವಂಥವ್ರು ಹೊರಗಡೆ ಬಂದಿರೋದು ಕೂಡ ನಮಗೆಲ್ಲರೂ ಕೂಡ ಒಂದಷ್ಟು ನೋವಂಥದ್ದಿದೆ, ಬೇಸರದ ಸಂಗತಿಯಾಗಿದೆ. ಹಾಗೂ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೇನೆ. ಇದು ಬಿಗ್ ಬಾಸ್ ಮಾಡ್ತಿರುವಂಥ ಮಹಾಮೋಸ. ಉತ್ತರ ಕರ್ನಾಟಕಕ್ಕೆ ಪದೇ ಚೂತ್ಯ ಮಾಡ್ತಾ ಇದ್ದಾರೆ ಇವರು. ಅದು ಏನಾಗುತ್ತೋ ಗೊತ್ತಿಲ್ಲ. ಸಾರಿ ಅಂತ ಹನುಮಂತನ ಅದು ಎಷ್ಟೋ ಓಟ್ಗಳ ಮುಖಾಂತರ ನಾವು ಒಂದು ಸ್ವಲ್ಪ ಎಬ್ಬಿಸಿ ನಿಲ್ಲಿಸಿರೋದ್ರಿಂದ ಇವನು ಹೋರಾಟ ಮಾಡ್ತಾರೆ ಬಾ ಅಂತಂದು ಹನುಮಂತ ಅವ್ರನ್ನ ಗೆಲ್ಲಿಸಿದ್ರೆ, ಈ ಸರಿ ಸೀದಾ ಗಪ್ಚುಪ್ ಕಳಿಸಿಬಿಟ್ರು. ಅದಕ್ಕಿಂತ ಡಿಸರ್ವ್ ಇದ್ದಾರೆ ಅವರು. ಸ್ಪಂದನ ಸ್ಪೋಮಣ್ಣ ಅಥವಾ ಸ್ಪಂದನ ಅವ್ರು ಏನೂ ಉಪಯೋಗನೇ ಇಲ್ಲ. ಕಾವ್ಯ ಕೂಡ ಉಪಯೋಗ ಇಲ್ಲ. ಯಾವುದೇ ಟಾಸ್ಕಲ್ಲಿ ಆಡಲಿಲ್ಲ, ಯಾರ ಜೊತೆಗೂ ಚೆನ್ನಾಗಿ ಮಾತಾಡೋದಿಲ್ಲ, ಏನೇನೋ ಮಾತಾಡ್ಕೊಂಡು ಕೂತ್ಕೊಂಡಿರ್ತವೆ. ಆ ಧ್ರುವಂತಂತೂ ಬರೀ ಜಗಳ ಮಾಡ್ತಾನೆ, ಅಶ್ವಿನಿ ಜಗಳ ಮಾಡ್ತಾನೆ. ಆದರೂ ಇಟ್ಕೊಂಡಿದ್ರಿ ನೋಡ, ನಿಮ್ಮ TRPಗೋಸ್ಕರ ಏನು ಬೇಕಾದ್ರೆ ಮಾಡ್ತಿರೋ, ಏನು ನಡೀತದೋ ಇಲ್ಲ. ರಕ್ಷಿತಾ ಅಳ್ತಾಳ, ಅದರಿಂದ ಒಂದು ಸ್ವಲ್ಪ TRP ಜಾಸ್ತಿ ಬರುತ್ತೆ ಅಂತೇಳಿ ಮಾಡೋರು ಎಲಿಮಿನೇಟ್ ಮಾಡಿದ್ರೆ ಗೊತ್ತಿಲ್ಲ. ಒಟ್ಟಿನಲ್ಲಿ ಎಲಿಮಿನೇಷನ್ ಮಾಡಿದಿರಿ, ಏನೂ ಮಾಡೋಕ್ಕಾಗಲ್ಲ. ನಾವು ಉತ್ತರ ಕರ್ನಾಟಕದವ್ರು ಎಚ್ಚರ ಆಗ್ಬೇಕಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತೀನಿ. ಧನ್ಯವಾದಗಳು.